ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅರಮನೆ ಮೈದಾನದಲ್ಲಿ ಕೇಕ್ ಶೋ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 51ನೇ ವಾರ್ಷಿಕ ಕೇಕ್ ಶೋ ಆರಂಭಗೊಂಡಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈ ಕೇಕ್ ಉತ್ಸವವನ್ನು ಆಯೋಜನೆ ಮಾಡಲಾಗಿದ್ದು ಜನವರಿ 4ನೇ ತಾರೀಕುವರೆಗೂ ಕೂಡ ಈ ಕೇಕ್ ಶೋ ನಡೆಯುತ್ತೆ. ಶೆಫ್ಗಳ ಕಲಾತ್ಮಕ ಕೈಚೊಳಕದಿಂದ ಮೂಡಿಬಂದಿರುವ 25ಕ್ಕೂ ಹೆಚ್ಚು ವೈವಿಧ್ಯಮಯ ಕೇಕ್ ಕಲಾಕೃತಿಗಳು ಪ್ರತಿಯೊಬ್ಬರ ಗಮನ ಸೆಳೀತಾ ಇದೆ. ಈ ಪ್ರದರ್ಶನದಲ್ಲಿ ಡಿಸ್ನಿ ಕ್ಯಾಸಲ್, ಧಾರ್ಮಿಕ ದೇವಾಲಯ, ಕಾಂತಾರ ಸಿನಿಮಾ ಥೀಮ್ ಸೇರಿದಂತೆ ವಿಶೇಷ ಕೇಕ್ಗಳನ್ನು ಕಾಣಬಹುದು. ಹೌದು, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 51ನೇ ವಾರ್ಷಿಕ ಕೇಕ್ ಶೋ ಆರಂಭಗೊಂಡಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಆಯೋಜನೆಗೊಂಡಿರುವಂಥ ಈ ಕೇಕ್ ಶೋ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಸಮಗ್ರ ಮಾಹಿತಿ ನೀಡುತ್ತಾರೆ. ಬನ್ನಿ ನೋಡೋಣ. 2025 ಮುಗಿತಾ ಬಂತು. 2026ನ ವೆಲ್ಕಮ್ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಈಗಾಗಲೇ ರೆಡಿ ಆಗಿರುವಂಥದ್ದು. ಸದ್ಯ ಕ್ರಿಸ್ಮಸ್ ಆಗಿರ್ಬೋದು, ಹೊಸ ವರ್ಷಾಚರಣೆ ಪ್ರಯುಕ್ತ ಕೇಕ್ಗಳ ಶೋ ಕೂಡ ನಡೀತಾ ಇದೆ. ನಾನೀಗ ಅಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 51ನೇ ವಾರ್ಷಿಕ ಕೇಕ್ ಶೋ ಆರಂಭಗೊಂಡಿರುವಂಥದ್ದು. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈ ಒಂದು ಕೇಕ್ ಸಮ್ಮೇಳನವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಈ ಪ್ರದರ್ಶನದಲ್ಲಿ ಡಿಸ್ನಿ ಕ್ಯಾಸಲ್, ಧಾರ್ಮಿಕ ದೇವಾಲಯಗಳು ಸೇರಿದಂತೆ ವಿಶಿಷ್ಟ ಕೇಕ್ಗಳನ್ನು ಕೂಡ ಕಾಣಬಹುದು. ಸಾಮಾನ್ಯವಾಗಿ ಕೇಕ್ ಶೋ ಎಂದ ಕೂಡಲೇ ಕ್ರಿಸ್ಮಸ್ ನೆನಪಾಗುತ್ತೆ. ಆದರೂ ಕ್ರಿಸ್ಮಸ್ ಮುಂಚೆ ಅರಮನೆ ಮೈದಾನದಲ್ಲಿ 51ನೇ ವಾರ್ಷಿಕ ಕೇಕ್ ಶೋ ಅನ್ನು ಕೂಡ ಆಯೋಜಿಸಲಾಗಿರುವಂಥದ್ದು. ಸದ್ಯ ರಾತ್ರಿ 9 ಗಂಟೆಯವರೆಗೆ ಕೂಡ ಈ ಪ್ರದರ್ಶನದ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಸೊ ಶೆಫ್ಗಳ ಕೈಚಳಕದಲ್ಲಿ ಒಂದು ತರಹೇವೇರಿ ಕೇಕ್ಗಳು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ನೋಡುವಾಗ ಇದು ಕೇಕ್ನಲ್ಲಿ ತಯಾರಿಕೆ ಆಗಿದೆಯಾ ಅನ್ನೋದು ಕೂಡ ನಮಗೆ ಬಹಳಷ್ಟು ಕಣ್ಮನ ಸೆಳೆಯುತ್ತೆ ಅಂತ ಹೇಳ್ಬೋದು. ಸೊ ಜನವರಿ 4ರವರೆಗೆ ಈ ಒಂದು ಕೇಕ್ ಶೋ ನಡೆಯುತ್ತೆ. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಧರ್ಮಕ್ಕೆ ಸಂಬಂಧಿಸಿದ ದೇವರನ್ನು ಮತ್ತು ದೇವಾಲಯಗಳನ್ನು ಕೇಕ್ ಮೂಲಕ ತಯಾರಿಸಲಾಗಿರುವಂಥದ್ದು. ಕೇವಲ ಕೈಗಳಿಂದ ಮಾತ್ರವಲ್ಲದೆ ಆಧುನಿಕ ತಂತ್ರಜ್ಞಾನ, ಲೇಸರ್ ಲೈಟ್ ಮೂಲಕ ನಮ್ಮ ಕರಾವಳಿಯ ಸಂಸ್ಕೃತಿ ಕಾಂತಾರ ಎಲ್ಲರಿಗೂ ಕೂಡ ಗೊತ್ತು. ಆ ದೈವದ ಒಂದು ಚಿತ್ರಣವನ್ನು ಕೂಡ ತೋರಿಸುವ ಮೂಲಕ ಒಂದು ಜನರ ಒಂದು ಕಣ್ಮನೆಯನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು. ಆಧುನಿಕ ತಂತ್ರಜ್ಞಾನದ ಲೇಸರ್ ಲೈಟ್ ಬಳಸಿಕೊಂಡು ಕೇಕ್ಗಳನ್ನು ಕೂಡ ಅಂದರೆ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ ಕೂಡ ಇಷ್ಟವಾಗುವಂತಹ ಕೇಕ್ ಶೋ ಆಯೋಜನೆ ಮಾಡಲಾಗಿದೆ. ತಮಿಳುನಾಡಿನ ವೆಲಂಕಿ ಚರ್ಚ್ ಕೇಕ್ ಆಗಿರ್ಬೋದು, ಒಡಿಸ್ಸಾದ ಜಗನ್ನಾಥ ಪೂರಿ ಆಗಿರ್ಬೋದು, ಕಾಂತಾರ ಸಿನಿಮಾದ ಯಕ್ಷಗಾನ ಕಲೆ ಆಗಿರ್ಬೋದು, ಮಕ್ಕಳನ್ನು ಆಕರ್ಷಿಸುವ ಪಾಂಡ ಆಗಿರ್ಬೋದು, ಮಾಸ್ಟರ್ ಶೆಫ್ ಆಗಿರ್ಬೋದು, ವೆಡ್ಡಿಂಗ್ ಕೇಕ್ ಆಗಿರ್ಬೋದು, ವಿಕ್ಟೋರಿಯಾ ಮಾದರಿಯ ಕೇಕ್ ಆಗಿರ್ಬೋದು, ರ್ಯಾಕ್ ಟು ರಿಚಸ್ ಆಗಿರ್ಬೋದು, ಮವನ ಆಗಿರ್ಬೋದು, ಸಿನಿಮಾದ ಹಡಗು ಸೇರಿದಂತೆ ಬಹುತೇಕ ಕೇಕ್ಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಂದೊಂದು ಕೇಕುಗಳು ಒಂದೊಂದು ರೀತಿಯಾದಂತಹ ಕಣ್ಮನ ಸೆಳೀತಾ ಇದೆ. ಸೊ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸುಮಾರು 25 ಅಧಿಕ ಕೇಕ್ಗಳನ್ನು ಕಲಾಕೃತಿ ಮೂಲಕ ತಯಾರಿಸಲಾಗಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಬಾರಿಯ ಥೀಮ್ ಬಹಳಷ್ಟು ವೈಶಿಷ್ಟ್ಯವಾಗಿ ಈ ಬಾರಿಯ ಒಂದು ಕೇಕ್ ಶೋವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಒಂದೊಂದು ರೀತಿಯಾದಂತಹ ವೆರೈಟಿಯಾಗಿ ಈ ಬಾರಿಯ ಕೇಕ್ ಶೋ ಅನ್ನು ಆಯೋಜನೆ ಮಾಡಿರೋಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಕೇಕ್ ಶೋ ಅನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ ನ್ಯೂಸ್.